IPL 55ನೇ ಮ್ಯಾಚ್ DC ವರ್ಸಸ್ SRH ಮ್ಯಾಚ್ ಇವತ್ತು ನಡೆಯಲಿದೆ. ಈ ಮ್ಯಾಚ್ ಹೈದರಾಬಾದ್ನ ಉಪ್ಪಲ್ ಸ್ಟೇಡಿಯಂನಲ್ಲಿ ಇವತ್ತು 7:30ಕ್ಕೆ ನಡೆಯಲಿದೆ. ಈಗ ನಾವು ಎಂಡ್ ಗೇಮ್ಸಲ್ಲಿದ್ದೇವೆ. ಪ್ಲೇ ಆಫ್ಸ್ ಎಂಡ್ ಗೇಮ್ಸ್ ಈ ಸೀಸನ್ನಲ್ಲಿ ನಡೀತಾ ಇವೆ. ಈ ಮ್ಯಾಚ್ DC ತಂಡಕ್ಕೆ ಮುಖ್ಯವಾದ ಮ್ಯಾಚ್. ಈ ಮ್ಯಾಚಲ್ಲಿ DC ಗೆದ್ದರೆ ಅವರಿಗೆ ಬಿಗ್ ರಿಲೀಫ್ ಸಿಗುತ್ತದೆ. DC ತಂಡ ಈ ವರ್ಷ ಒಳ್ಳೆಯದಾಗಿ ಪ್ರಾರಂಭ ಮಾಡಿತು. ಮೊದಲು ಆಡಿದ 4 ಮ್ಯಾಚ್ಗಳಲ್ಲಿ 4 ಮ್ಯಾಚ್ಗಳನ್ನು ಗೆದ್ದರು. ನಂತರ ಶುರುವಾಯಿತು ಅವರ ಡೌನ್ಫಾಲ್. ಲಾಸ್ಟ್ ಆಡಿದ 6 ಮ್ಯಾಚ್ಗಳಲ್ಲಿ 4 ಮ್ಯಾಚ್ಗಳಲ್ಲಿ ಸೋತಿದ್ದಾರೆ. DC ತಂಡ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ 5ನೇ ಸ್ಥಾನದಲ್ಲಿ ಇದ್ದಾರೆ. DC ಟೀಮ್ಗೆ 12 ಪಾಯಿಂಟ್ಸ್ಗಳಿವೆ. ಕೈಯಲ್ಲಿ ಅವರಿಗೆ 4 ಮ್ಯಾಚ್ಗಳಿವೆ. ಅವರಿಗೆ ಪ್ಲೇ ಆಫ್ಸ್ಗೆ ಚಾನ್ಸ್ ಅಷ್ಟು ಸುಲಭವಲ್ಲ. ಉಳಿದ 4 ಮ್ಯಾಚ್ಗಳಲ್ಲಿ 3 ಗೆಲ್ಲಲೇಬೇಕು. ಆದರೆ 4 ಗೆದ್ದರೆ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 2ಗೆ ಹೋಗಲು ಚಾನ್ಸ್ ಇರುತ್ತದೆ. ಆದರೆ ಅದು ಅಷ್ಟು ಸುಲಭವಲ್ಲ. DC ಟೀಮ್ ಫಾರ್ಮ್ ಡಿಪ್ ಆಗುತ್ತಿದೆ. SRH ಮ್ಯಾಚ್ ನಂತರ 3 ಮ್ಯಾಚ್ ತುಂಬ ಕಠಿಣವಾಗಿರುತ್ತವೆ. PBKS, GT ಮತ್ತು MI ಈ 3 ದೊಡ್ಡ ಟೀಮ್ಗಳ ವಿರುದ್ಧ ಇವರು ಆಡಿ ಗೆಲ್ಲಬೇಕು. ಆ 3 ಮ್ಯಾಚ್ ಗೆಲ್ಲಲು ಅಷ್ಟು ಸುಲಭವಲ್ಲ. ಅದಕ್ಕೆ SRH ಮ್ಯಾಚ್ ತುಂಬ ಇಂಪಾರ್ಟೆಂಟ್. ಈ ಮ್ಯಾಚ್ ಗೆದ್ದರೆ DC ಟೀಮ್ಗೆ 14 ಪಾಯಿಂಟ್ ಬರುತ್ತವೆ. ಸೇಫ್ ಸೈಡ್ಗೆ ಬರುತ್ತಾರೆ. ಮುಂದೆ 3 ಮ್ಯಾಚ್ಗಳಲ್ಲಿ 1 ಗೆದ್ದರೆ ಪ್ಲೇ ಆಫ್ಸ್ಗೆ ಹೋಗಲು ಚಾನ್ಸಸ್ ಇರುತ್ತವೆ. DC ತಂಡ ಈ ಮ್ಯಾಚಲ್ಲಿ ಸೋತರೆ ಮುಂದೆ ಬರುವ 3 ಮ್ಯಾಚ್ಗಳು ತುಂಬ ಕಠಿಣವಾಗಿರುತ್ತವೆ. ಆದ್ದರಿಂದ DC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಮ್ಯಾಚ್ ತುಂಬ ಮುಖ್ಯ. SRH ಟೀಮ್ಗೆ ಪ್ಲೇ ಆಫ್ಸ್ಗೆ ಬರಲು ಚಾನ್ಸ್ ಮುಗಿದು ಹೋಗಿದೆ. ಅವರ ಟೀಮ್ಗೆ ಎಲಿಮಿನೇಟ್ ಮಾರ್ಕ್ ಇಲ್ಲದಿದ್ದರೂ ಸಹ ಪ್ಲೇ ಆಫ್ಸ್ಗೆ ಬರಲು ಚಾನ್ಸ್ ಇಲ್ಲ. SRH ಟೀಮ್ ಓವರಾಲ್ ಆಗಿ 14 ಪಾಯಿಂಟ್ ಸಾಧಿಸಬಹುದು. ಆದರೆ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 4 ಟೀಮ್ಗಳು 14 ಪಾಯಿಂಟ್ಗಳನ್ನು ಸಾಧಿಸಿ ಟಾಪ್ 4ನಲ್ಲಿವೆ. ಆದ್ದರಿಂದ SRH ತಂಡಕ್ಕೆ ಪ್ಲೇ ಆಫ್ಸ್ಗೆ ಬರಲು ಚಾನ್ಸ್ ಇಲ್ಲ. SRH ಮುಂದೆ 4 ಮ್ಯಾಚ್ಗಳು ಗೆದ್ದರೂ ಸಹ ಚಾನ್ಸ್ ಇಲ್ಲ. ಅವರ ನೆಟ್ ರನ್ ರೇಟ್ ತುಂಬ ವರಸ್ಟ್ ಆಗಿದೆ. ಅವರ ಪ್ಲೇ ಆಫ್ ಚಾನ್ಸಸ್ 0.06%. ಪ್ಲೇ ಆಫ್ಸ್ಗೆ ಹೋಗಲ್ಲ. ಮುಂದೆ 4 ಮ್ಯಾಚ್ಗಳು ಪ್ರೈಡ್ಗೋಸ್ಕರ ಆಡಬೇಕು. ಪಾಯಿಂಟ್ಸ್ ಟೇಬಲಲ್ಲಿ ಲಾಸ್ಟ್ ಪ್ಲೇಸಲ್ಲಿ ಬರದ ಹಾಗೆ ಆಡಬೇಕು. SRHನ ಮುಂದಿನ 4 ಮ್ಯಾಚ್ಗಳಲ್ಲಿ 2 ಹೋಮ್ ಗೇಮ್ಸ್ ಇವೆ. ಆ 2 ಹೋಮ್ ಗೇಮ್ಸ್ಗಳಲ್ಲಿ ಚೆನ್ನಾಗಿ ಆಡಿ ಫ್ಯಾನ್ಸ್ನನ್ನು ಎಂಟರ್ಟೈನ್ ಮಾಡಬೇಕು ಅಷ್ಟೇ. ಎನಿವೆ ಈ ಮ್ಯಾಚ್ಗೆ 2 ತಂಡಗಳು ಪೂರ್ ಫಾರ್ಮಿಂದ ಬರ್ತಾ ಇವೆ. SRH ತಂಡ ಲಾಸ್ಟ್ ಮ್ಯಾಚಲ್ಲಿ GT ವಿರುದ್ಧ ಸೋತು ಬರ್ತಾ ಇದೆ. DC ತಂಡ ಲಾಸ್ಟ್ 2 ಮ್ಯಾಚ್ಗಳಲ್ಲಿ ಸೋತು ಈ ಮ್ಯಾಚ್ಗೆ ಬರ್ತಾ ಇದ್ದಾರೆ. SRH ತಂಡಕ್ಕಿಂತ DC ತಂಡ ಈ ಸೀಸನ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. DC ತಂಡ SRH ತಂಡವನ್ನು ವೈಜಾಗಲ್ಲಿ ತುಂಬ ಡಾಮಿನೇಟ್ ಮಾಡಿದರು. ಈ ಮ್ಯಾಚಲ್ಲಿ DC ಟೀಮ್ ಫೇವರೇಟ್ ಆಗಿರುತ್ತದೆ. ಈ ಸೀಸನ್ನಲ್ಲಿ SRH ತಂಡಕ್ಕಿಂತ DC ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಾ ಇದೆ. ಈ ಮ್ಯಾಚ್ ನಡೆಯುವ ಉಪ್ಪಲ್ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡಿದರೆ ಈ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಈ ಪಿಚ್ಚಲ್ಲಿ ತುಂಬ ದೊಡ್ಡ ಸ್ಕೋರ್ಗಳನ್ನು ನೋಡಬಹುದು. ಆದರೆ ಈ ವರ್ಷ ಉಪ್ಪಲ್ ಪಿಚ್ ಅನ್ಪ್ರೆಡಿಕ್ಟಬಲ್ ಆಗಿದೆ. ಒಂದು ಮ್ಯಾಚಲ್ಲಿ ಹೈ ಸ್ಕೋರ್ ಬರ್ತಾ ಇದೆ, ಇನ್ನೊಂದು ಮ್ಯಾಚಲ್ಲಿ ಲೋವೆಸ್ಟ್ ಸ್ಕೋರ್ ಬರ್ತಾ ಇದೆ. ಈ ಸೀಸನ್ನಲ್ಲಿ ನಡೆದ PBKS ಮತ್ತು SRH ವಿರುದ್ಧ ಮ್ಯಾಚ್ಗಳಲ್ಲಿ 2 ತಂಡಗಳ ನಡುವೆ 500+ ರನ್ಸ್ಗಳು ಬಂದಿವೆ. ನಂತರ MI ಮತ್ತು SRH ಮಧ್ಯೆ ನಡೆದ ಮ್ಯಾಚಲ್ಲಿ 2 ತಂಡಗಳ ನಡುವೆ 300 ರನ್ ಕೂಡ ದಾಟಲಿಲ್ಲ. ಅನ್ಪ್ರೆಡಿಕ್ಟಬಲ್ ಪಿಚ್. ಈ ಮ್ಯಾಚ್ನಲ್ಲಿ ಬ್ಯಾಟಿಂಗ್ ಪಿಚ್ ಇರುತ್ತೆ ಅಂದ್ಕೊಂಡಿದ್ದೇನೆ. MI ವಿರುದ್ಧ ನಡೆದ ಮ್ಯಾಚಲ್ಲಿ SRH ಬ್ಯಾಟರ್ಸ್ ಸ್ಲೋ ಪಿಚ್ಚಲ್ಲಿ ತುಂಬ ಸ್ಟ್ರಗಲ್ ಆದರು. ಸ್ಲೋ ಪಿಚ್ ಕೊಡುವ ಸಾಹಸ SRH ತಂಡ ಇವತ್ತು ಮಾಡುವುದಿಲ್ಲ. DC ತಂಡದಲ್ಲಿ ಬಲವಾದ ಸ್ಪಿನ್ ಅಟ್ಯಾಕ್ ಇದೆ. ಸ್ಲೋ ವಿಕೆಟ್ ಕೊಟ್ಟರೆ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡುತ್ತಾರೆ. SRH ಬ್ಯಾಟಿಂಗ್ ಸ್ಟ್ರೆಂತ್. ಆದ್ದರಿಂದ ಸ್ಲೋ ವಿಕೆಟ್ ಕೊಡುವ ಅವಕಾಶವಿಲ್ಲ. ಬ್ಯಾಟಿಂಗ್ ಪಿಚ್ ಇರಬಹುದು. ಈ ಗ್ರೌಂಡಲ್ಲಿ 82 ಮ್ಯಾಚ್ಗಳು ನಡೆದಿವೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ 35ರಲ್ಲಿ ಗೆದ್ದರೆ ಚೇಸಿಂಗ್ ಮಾಡಿದ ಟೀಮ್ 47 ಮ್ಯಾಚ್ಗಳ ಗೆದ್ದಿದೆ. ಈ ಗ್ರೌಂಡ್ ಆವರೇಜ್ ಸ್ಕೋರ್ 163. ಚೇಸಿಂಗ್ ಅನುಗುಣವಾಗಿದೆ ಈ ಗ್ರೌಂಡ್. ಟಾಸ್ ಗೆದ್ದ ಕ್ಯಾಪ್ಟನ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಈ ಗ್ರೌಂಡಲ್ಲಿ ಲಾಸ್ಟ್ 4 ಮ್ಯಾಚಸ್ ಚೇಸಿಂಗ್ ಮಾಡಿದ ತಂಡಗಳೇ ಗೆದ್ದಿವೆ. ಈ ಗ್ರೌಂಡಲ್ಲಿ 2 ತಂಡಗಳ ರೆಕಾರ್ಡ್ ನೋಡಿದರೆ SRH ತಂಡಕ್ಕೆ ಒಳ್ಳೆಯ ರೆಕಾರ್ಡ್ ಇದೆ. ಆದರೆ ಈ ಇಯರ್ ಸ್ಟ್ರಗಲ್ ಆಗ್ತಾ ಇದ್ದಾರೆ. 5 ಮ್ಯಾಚ್ಗಳಲ್ಲಿ 2 ಗೆದ್ದಿದೆ, 3ರಲ್ಲಿ ಸೋತಿದ್ದಾರೆ. ಆ 2ರಲ್ಲಿ ಹೈ ಸ್ಕೋರಿಂಗ್ ಮ್ಯಾಚಸ್ಗಳಲ್ಲಿ SRH ಗೆದ್ದಿದೆ. ಆದ್ದರಿಂದ ಬ್ಯಾಟಿಂಗ್ ವಿನ್ನರ್. ಆದ್ದರಿಂದ ಈ ಮ್ಯಾಚ್ಗೆ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಕೊಡಬಹುದು. DC ಟೀಮ್ಗೆ ಈ ಗ್ರೌಂಡಲ್ಲಿ ಒಳ್ಳೆಯ ರೆಕಾರ್ಡ್ ಇದೆ. 6 ಮ್ಯಾಚ್ಗಳಲ್ಲಿ 3 ಗೆದ್ದರೆ 3 ಸೋತಿದೆ. ಅದರಲ್ಲಿ 2 ವಿನ್ಸ್. ಲಾಸ್ಟ್ ಟೈಮ್ SRH ವಿರುದ್ಧ ಆಡಿದಾಗ DC ಟೀಮ್ 2ರಲ್ಲಿ ಗೆದ್ದಿದೆ. DC ಟೀಮ್ SRH ತಂಡವನ್ನು ರೀಸೆಂಟಾಗಿ ತುಂಬ ಡಾಮಿನೇಟ್ ಮಾಡ್ತಾ ಇದೆ. ಟೀಮ್ಸ್ ವಿಷಯಕ್ಕೆ ಬಂದರೆ SRH ತಂಡ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಈ 3ರಲ್ಲಿ ತುಂಬ ಸ್ಟ್ರಗಲ್ ಆಗ್ತಾ ಇದೆ ಈ ಸೀಸನ್ನಲ್ಲಿ. ಅವರ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ ಮ್ಯಾಚ್ಗೆ ತುಂಬ ಸ್ಟ್ರಗಲ್ ಆಗ್ತಾ ಇದ್ದಾರೆ ಅವರ ಬ್ಯಾಟರ್ಸ್.
SRH ಓಪನರ್ಸ್ ಈ ಸೀಸನ್ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ಸ್ಟಾರ್ಟನ್ನು ಕೊಟ್ಟರು. ನಂತರ ಮ್ಯಾಚ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಫೇಲ್ ಆದರು. ಲಾಸ್ಟ್ 7 ಮ್ಯಾಚ್ಗಳಿಂದ ಸ್ಟ್ರಾವಿಸ್ ಸ್ಟ್ರೈಕ್ ರೇಟ್ 130 ಆಗಿದೆ. ಫಸ್ಟ್ 3 ಮ್ಯಾಚಸ್ಸಲ್ಲಿ ಸ್ಟ್ರಾವಿಸ್ ಸ್ಟ್ರೈಕ್ ರೇಟ್ 190. ಸ್ಟ್ರಾವಿಸ್ ಅಗ್ರೆಸಿವ್ ಆಗಿ ಆಡಲು ಆಗುತ್ತಾ ಇಲ್ಲ ಈ ಸೀಸನ್ನಲ್ಲಿ. ಅಭಿಷೇಕ್ ಶರ್ಮಾ ಪರವಾಗಿಲ್ಲ, ಆಗಾಗ ರನ್ಸ್ಗಳನ್ನು ಸ್ಕೋರ್ ಮಾಡ್ತಾ ಇದ್ದಾನೆ ಕನ್ಸಿಸ್ಟೆನ್ಸಿ ಆಗಿ. ಮಿಡಲ್ ಆರ್ಡರ್ ಇಂದ ಲಾಸ್ಟ್ 5 ಮ್ಯಾಚ್ಗಳಲ್ಲಿ ಸಣ್ಣ ಕ್ಯಾಮಿಯೋ ಬರ್ತಾ ಇವೆ. ನಿತೀಶ್ ರೆಡ್ಡಿ ಕುಮಾರ್ ಬ್ಯಾಟಿಂದ 2 ಕ್ಯಾಮಿಯೋಗಳು ಬಂದಿವೆ ಹಾಗೂ ಕ್ಲಾಸನ್ ಒಳ್ಳೆಯ ಫಾರ್ಮ್ನಲ್ಲಿದ್ದಾನೆ. ಆದರೆ ಆತನಿಗೆ DC ಬೌಲರ್ಸ್ಗಳ ಮೇಲೆ ಒಳ್ಳೆಯ ರೆಕಾರ್ಡ್ ಇದೆ. ಅನ್ಕಿತ್ ವರ್ಮಾ ಲಾಸ್ಟ್ ಟೈಮ್ DC ಮೇಲೆ 70+ ರನ್ಸ್ಗಳನ್ನು ಸ್ಕೋರ್ ಮಾಡಿದ್ದಾನೆ ವೈಜಾಗ್ನಲ್ಲಿ. SRH ಬ್ಯಾಟಿಂಗ್ನಲ್ಲಿ ವೀಕ್ ಥಿಂಕ್ ಆಗಿ ಇಶಾನ್ ಕಿಶನ್ ಕಾಣಿಸ್ತಾ ಇದ್ದಾನೆ. ಈ ಮ್ಯಾಚಲ್ಲಿ ಇಶಾನ್ ಕಿಶನನ್ನು ಡ್ರಾಪ್ ಮಾಡಿ ಅಥರ್ವ ಟ್ರೇಡ್ಗೆ ಚಾನ್ಸ್ ಕೊಡ್ತಾರೋ ಇಲ್ಲೋ SRH ತಂಡ ನೋಡಬೇಕು ಇವತ್ತು ಮ್ಯಾಚಲ್ಲಿ. SRH ತಂಡ ಟೂ ಮಚ್ ಬೌಲಿಂಗ್ ಸ್ಟ್ರೆಂತಿಂದ ಮ್ಯಾಚ್ಗಳನ್ನು ಆಡ್ತಾ ಇದೆ. 4 ಜನ ಪೇಸರ್ಸ್ ಮತ್ತು 2 ಸ್ಪಿನ್ನರ್ಗಳ ಜೊತೆ ಮ್ಯಾಚನ್ನು ಆಡ್ತಾ ಇದ್ದಾರೆ. SRH ತಂಡ ಅಭಿಷೇಕ್ ಶರ್ಮಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿಯನ್ನು ಈ ವರ್ಷ ಬೌಲಿಂಗಲ್ಲಿ ಯೂಸ್ ಮಾಡ್ತಾನೇ ಇಲ್ಲ. ಈ ಮ್ಯಾಚಲ್ಲಿ SRH ತಂಡ ಬೌಲಿಂಗ್ ಸ್ಟ್ರೆಂತನ್ನು ಕಡಿಮೆ ಮಾಡಿಕೊಳ್ಳಬೇಕು. ಎಷ್ಟು ಬೌಲಿಂಗ್ ಸ್ಟ್ರೆಂತ್ ಇದ್ದರೂ ಮ್ಯಾಚ್ಗಳನ್ನು ಗೆಲ್ಲುತ್ತಾ ಇಲ್ಲ. ಈ ಮ್ಯಾಚಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ಗೋಸ್ಕರ ಮೊಹಮ್ಮದ್ ಶಮಿನನ್ನು ಪಕ್ಕಕ್ಕಿಟ್ಟು ಅಭಿನವ್ ಮನೋಹರ್ನನ್ನು ಈ ಮ್ಯಾಚಲ್ಲಿ ಆಡಿಸಬೇಕು. SRH ಬೌಲಿಂಗ್ ಅಲ್ಲಿ ಯಾರೂ ಚೆನ್ನಾಗಿ ಆಗ್ತಾ ಇಲ್ಲ, ಎಲ್ಲರೂ ಫೇಲ್ ಆಗ್ತಾ ಇದ್ದಾರೆ. ಈ ಮ್ಯಾಚಲ್ಲೂ ಫೇಲ್ ಆಗಬಹುದು SRH ಬೌಲಿಂಗ್. SRH ತಂಡದ ಪ್ರೊಬಬಲ್ ಪ್ಲೇಯಿಂಗ್ 11 ಹೀಗಿದೆ. ಇದರಲ್ಲಿ 2 ಚೇಂಜಸ್ ಮಾಡಬಹುದು. ಇಶಾನ್ ಕಿಶನ್ ಬದಲು ಅಥರ್ವ ಟ್ರೇಡ್, ಮೊಹಮ್ಮದ್ ಶಮಿ ಪ್ಲೇಸಲ್ಲಿ ಅಭಿನವ್ ಮನೋಹರ್. DC ವಿಷಯಕ್ಕೆ ಬಂದರೆ ಪ್ರಾಬ್ಲಮ್ಸ್ ಕಾಣುತ್ತಿವೆ. ಕಳೆದ 4 ಮ್ಯಾಚ್ಗಳಿಂದ ಒಬ್ಬರು ಆಡಿದರೆ ಉಳಿದವರಿಂದ ಬ್ಯಾಟ್ಸ್ಮನ್ಗಳಿಂದ ಕಲೆಕ್ಟಿವ್ ಎಫೆಕ್ಟ್ ಕಾಣುತ್ತಿಲ್ಲ. ಕಳೆದ ಮ್ಯಾಚ್ಗಳಲ್ಲಿ ಅಭಿಷೇಕ್ ಪೋರೆಲ್ ಮತ್ತು ಕರುಣ್ ನಾಯರ್ ಬ್ಯಾಟ್ಗಳಿಂದ ಸಣ್ಣ ಕ್ಯಾಮಿಯೋಗಳು ಬರುತ್ತಿವೆ. ಅಕ್ಷರ್ ಪಟೇಲ್ ಮತ್ತು KL ರಾಹುಲ್ ಅವರು ಒಳ್ಳೆಯ ಫಾರ್ಮ್ನಲ್ಲಿ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಅವರಿಂದ ಒಂದು ಅರ್ಧಶತಕ ಬಂದಿದೆ. ಎಲ್ಲ ಬ್ಯಾಟರ್ಗಳು ಒಳ್ಳೆಯ ಪ್ರದರ್ಶನ ನೀಡಬೇಕು. ಆಶುತೋಷ್ ಶರ್ಮಾ ಕಳೆದ 3 ಮ್ಯಾಚ್ಗಳಿಂದ ತುಂಬ ಸ್ಟ್ರಗಲ್ ಆಗ್ತಾ ಇದ್ದಾನೆ. ಆಶುತೋಷ್ ಶರ್ಮಾ ತುಂಬ ಇಂಪಾರ್ಟೆಂಟ್ ಫಿನಿಷಲ್ಲಿ DC ಟೀಮ್ಗೆ. DC ಬ್ಯಾಟಿಂಗ್ ಹಾಟ್ ಆ್ಯಂಡ್ ಕೋಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಪೂರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಕ್ವಾಲಿಟಿ ಪ್ಲೇಯರ್ಸ್. ಎಲ್ಲ ಪ್ಲೇಯರ್ಸ್ ತಮ್ಮ ಎಫರ್ಟ್ಗಳನ್ನು ಇಟ್ಟು ಆಡಿದರೆ DC ಟೀಮ್ಗೆ ಗೆಲ್ಲಲು ಅವಕಾಶವಿರುತ್ತದೆ ಈ ಮ್ಯಾಚಲ್ಲಿ. DC ಟೀಮ್ ಬೌಲಿಂಗ್ ವಿಷಯಕ್ಕೆ ಬಂದರೆ ಮಿಚೆಲ್ ಸ್ಟಾರ್ಕ್ ಹಾಗೂ ಮುಕೇಶ್ ಕುಮಾರ್ ಕೆಲವು ಮ್ಯಾಚ್ಗಳಿಂದ ಚೆನ್ನಾಗಿ ಹಾಕ್ತಾ ಇಲ್ಲ. ಇವರಿಬ್ಬರು ಒಳ್ಳೆಯ ಫಾರ್ಮ್ಗೆ ಬರಬೇಕು DC ಟೀಮ್ಗೆ ಬೌಲಿಂಗ್ ಅಟ್ಯಾಕ್ಗೆ. DC ಟೀಮ್ ಸ್ಪಿನ್ ಬೌಲಿಂಗಲ್ಲಿ ವಿಪ್ರಾಜ್ ಮತ್ತು ಕುಲ್ದೀಪ್ ಯಾದವ್ ಅವರು ಕಳೆದ ಮ್ಯಾಚ್ಗಳಿಂದ ವಿಕೆಟ್ ತೆಗೆಯಲು ವಿಫಲವಾಗುತ್ತಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಈ ಮ್ಯಾಚಲ್ಲಿ ತುಂಬ ಮುಖ್ಯ. SRH ವಿರುದ್ಧ 4 ಮ್ಯಾಚ್ಗಳಲ್ಲಿ 10 ವಿಕೆಟ್ಗಳನ್ನು ತೆಗೆದಿದ್ದಾನೆ. ಲಾಸ್ಟ್ ನಡೆದ ವೈಜಾಗ್ ಮ್ಯಾಚಲ್ಲಿ 5 ವಿಕೆಟ್ಗಳನ್ನು ತೆಗೆದಿದ್ದಾನೆ ಮಿಚೆಲ್ ಸ್ಟಾರ್ಕ್. DC ತಂಡದ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಮತ್ತು ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಇವರಿಬ್ಬರು ಚೆನ್ನಾಗಿ ಬೌಲಿಂಗ್ ಮಾಡಿದರೆ DC ಟೀಮ್ಗೆ ಗೆಲ್ಲಲು ತುಂಬ ಅವಕಾಶಗಳಿರುತ್ತವೆ. ಅಕ್ಷರ್ ಪಟೇಲ್ ರೀಸೆಂಟ್ ಟೈಮಲ್ಲಿ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಈ ಮ್ಯಾಚಲ್ಲಿ ಪವರ್ ಪ್ಲೇಯಲ್ಲಿ ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡಬೇಕು. ಅಭಿಷೇಕ್ ಶರ್ಮಾ ವಿರುದ್ಧ ಒಳ್ಳೆಯ ರೆಕಾರ್ಡ್ ಇದೆ. ಈ ಮ್ಯಾಚಲ್ಲಿ T ನಟರಾಜನನ್ನು DC ತಂಡ ಆಡಿಸಬೇಕು. ಏಕೆಂದರೆ ನಟರಾಜನ್ HRS ಪ್ಲೇಯರ್. ನಟರಾಜನ್ಗೆ ಉಪ್ಪಲ್ ಗ್ರೌಂಡಲ್ಲಿ ಆಡಿದ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಇಷ್ಟು ದಿನ ನಟರಾಜನ್ಗೆ ಇಂಜುರಿ ಎಂದುಕೊಂಡಿದ್ದೆವು, ಆದರೆ ಇಂಜುರಿ ಇಲ್ಲ. ಟೀಮ್ ಕಾಂಬಿನೇಷನ್ಗೆ ನಟರಾಜನನ್ನು ಫಿಟ್ ಮಾಡಲಾಗದೆ ಬೆಂಚ್ ಮೇಲೆ ಕೂರಿಸಿದ್ದೇವೆ ಎಂದ ಕೆವಿನ್ ಪೀಟರ್ಸನ್. ಇದು ತುಂಬ ಆಶ್ಚರ್ಯ. ನಟರಾಜನ್ ಸಣ್ಣ ಪ್ಲೇಯರ್ ಅಲ್ಲ. ಮಿಡಲ್ ಆ್ಯಂಡ್ ಡೆತ್ ಓವರ್ಸ್ಗಳಲ್ಲಿ ಮ್ಯಾಚನ್ನು ತುಂಬ ಕಂಟ್ರೋಲ್ ಆಗಿ ಮಾಡುತ್ತಾನೆ. ಒಂದೇ ಓವರಲ್ಲಿ 6 ಯಾರ್ಕರ್ಗಳನ್ನು ಹಾಕುವ ಎಬಿಲಿಟಿ ಇದ್ದ ಪ್ಲೇಯರ್. ಬಿಗ್ ಮಿಸ್ಟೇಕ್ DC. ಈ ಮ್ಯಾಚಲ್ಲಿ ನಟರಾಜನ್ ತುಂಬ ಮುಖ್ಯ DC ತಂಡಕ್ಕೆ. DC ತಂಡದ ಪ್ಲೇಯಿಂಗ್ 11 ಚಮೀರ ಪ್ಲೇಸಲ್ಲಿ ನಟರಾಜನ್ ಈ ಮ್ಯಾಚಲ್ಲಿ ಆಡಬಹುದು. ಪ್ಲೇಯರ್ ಬ್ಯಾಟಲ್ಸ್. ಹೆಡ್ ಟು ಸ್ಟಾರ್ಕ್ 2 ಮ್ಯಾಚ್ಗಳಲ್ಲಿ 2 ಸಾರಿ ಔಟ್ ಮಾಡಿದ್ದಾನೆ. 7 ಬಾಲ್ಗಳಲ್ಲಿ 10 ರನ್ ಕೊಟ್ಟು 142 ಸ್ಟ್ರೈಕ್ ರೇಟ್ ಇದೆ ಸ್ಟಾರ್ಕ್ ವಿರುದ್ಧ ಟ್ರಾವಿಸ್ ಹೆಡ್ಗೆ. ಇಶಾನ್ ಕಿಶನ್ನನ್ನು 2 ಮ್ಯಾಚ್ಗಳಲ್ಲಿ 2 ಸಾರಿ ಔಟ್ ಮಾಡಿದ್ದಾನೆ. ಇದು ಪವರ್ ಪ್ಲೇ ಬ್ಯಾಟಲ್. ಅಕ್ಷರ್ ಪಟೇಲ್ ಅಭಿಷೇಕ್ ಶರ್ಮಾನನ್ನು 3 ಇನ್ನಿಂಗ್ಸ್ಗಳಲ್ಲಿ 2 ಸಾರಿ ಔಟ್ ಮಾಡಿದ್ದಾನೆ. ಸ್ಟ್ರೈಕ್ ರೇಟ್ 75. ಡು ಪ್ಲೆಸಿಸ್ ಕಮಿನ್ಸ್ ಮೇಲೆ ಒಳ್ಳೆಯ ರೆಕಾರ್ಡ್ ಇದೆ. 12 ಇನ್ನಿಂಗ್ಸ್ಗಳಲ್ಲಿ 77 ಬಾಲ್ಗಳನ್ನು ಎದುರುಕೊಂಡು 148 ರನ್ಸ್ಗಳನ್ನು ಹೊಡೆದಿದ್ದಾನೆ. ಸ್ಟ್ರೈಕ್ ರೇಟ್ 192. ಔಟ್ಸ್. ಕಮಿನ್ಸ್ ಬೌಲಿಂಗಲ್ಲಿ ಡು ಪ್ಲೆಸಿಸ್ 3 ಸಾರಿ ಔಟ್ ಆಗಿದ್ದಾನೆ T20ಯಲ್ಲಿ. KL ರಾಹುಲ್ ಮತ್ತು ಜೀಸನ್ ಅನ್ಸರಿ ಮಧ್ಯೆ ಒಳ್ಳೆ ಬ್ಯಾಟಲ್ ಇರುತ್ತದೆ. ಲಾಸ್ಟ್ ಮ್ಯಾಚಲ್ಲಿ ಜೀಸನ್ ಅನ್ಸಾರಿ KL ರಾಹುಲ್ನನ್ನು ಬೋಲ್ಡ್ ಔಟ್ ಮಾಡಿದನು. ಈ ಮ್ಯಾಚಲ್ಲಿ DC ತಂಡ ಗೆಲ್ಲಲು ತುಂಬ ಅವಕಾಶಗಳಿವೆ. DC ತಂಡ ಒಳ್ಳೆ ಫಾರ್ಮ್ನಲ್ಲಿದೆ.